ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇಮಿಡಿಯೇಟಾಗಿ ನಾವು ಹಾಫ್ ಆನ್ ಅವರು 15 ಮಿನಿಟ್ಸಲ್ಲಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಳೆ ಬೇಯಿಸಿಲ್ಲ ಅಂದರೆ ಇದನ್ನೊಂದು 10 ಮಿನಿಟ್ಸು ನೆನೆ ಹಾಕಬೇಕಷ್ಟೇ. ಆಮೇಲೆ ಎಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿ ಕುದಿಸ್ಬಿಟ್ಟು ಒಗ್ಗರಣೆನ ಕೊಡೋದಷ್ಟೇ. ತೋರಿಸ್ತೀನಿ. ಫಸ್ಟ್ ಇದನ್ನು ತೊಳ್ಕೊಂಡು ಬರ್ತೀನಿ. ತೊಳೆದಿದ್ದಾಯಿತು. ಇವಾಗ ನೀರಲ್ಲಿ ನೆನೆ ಹಾಕಿದ್ದೀನಿ. ಇವಾಗ ಇದೆಲ್ಲದನ್ನು ಒಟ್ಟಿಗೆ ಹಾಕಬೇಕು. ಆಮೇಲೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಸಾಲ್ಟ್ ಒಂದು ಲಾಸ್ಟಿಗೆ ಹಾಕಬೇಕಿಲ್ಲ ಅಂತ ಬೇಳೆ ಬೇಯಲ್ಲ. ಇದನ್ನೇ ಹಾಕಿದ್ದೀನಿ. ಇದ್ರ ಜೊತೆಲಿ ಇವಾಗ ಇದೆಲ್ಲ ಹಾಕಬೇಕು. ಟೊಮೆಟೊ ಹಾಕಿದ್ದೀನಿ. ದಾಲ್ ಒಳಗಡೆ ಇದೆ ವಾಟ್ರು, ಅದು ಹೆಸರುಬೇಳೆ. ಆಮೇಲೆ ಮೂಂಗ್ ದಾಲ್ ಅಂತಾರಲ್ವ ಅದು. ಆಮೇಲೆ ಚಿಲ್ಲಿ, ನಾನು ಹ್ಯಾಲ್ಪಿನೋ ಹಾಕಿದೆ. ನೀವು ಏನು ಬೇಕಾದ್ರೆ ಹಾಕ್ಬೋದು. ಇದು ಕೊನೆಯಲ್ಲಿ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರಿಶಿನ, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು ಅದಷ್ಟು ಹಾಕ್ಬಿಟ್ಟು ಇಡಬೇಕು. ಒಂದು 5 ರಿಂದ 10 ನಿಮಿಷ. ಆಮೇಲೆ ಕುದಿಸ್ಬೇಕು. ಅರಿಶಿನ, ಜೀರಿಗೆ, ಕುಮಿನ್ ಸೀಡ್ಸ್ ಅಂತಾರಲ್ವ ಅದು, ಇಂಗು, ಕರಿಬೇವು ಒಣಗಿದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇನ್ನೊಂದು 10-15 ನಿಮಿಷ ಇದನ್ನು ನೆನೆ ಹಾಕ್ಬಿಟ್ಟು ಆಮೇಲೆ ಕುದಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ. ಇದು ಎಲ್ಲೇ ಇಮಿಡಿಯೇಟಾಗಿ ಮಾಡ್ಕೋಬೇಕು ಅಂದರೆ ಹೋಟೆಲಲ್ಲೋ, ಕ್ಯಾಂಪಿಂಗಲ್ಲೋ, ಇಲ್ಲಾಂದರೆ ಸ್ಟೂಡೆಂಟ್ಸು ಅವ್ರದ್ದು ಡಾರ್ಮಲ್ಲೋ ಎಲ್ಲಿ ಬೇಕಾದ್ರೆ ಇಮಿಡಿಯೇಟಾಗಿ ಮಾಡಿಕೊಂಡು ಅನ್ನದ ಜೊತೆಲಿ ತಿನ್ಬೋದು. ಇಲ್ಲಾಂದರೆ ಸೂಪ್ ಥರ ಕುಡಿಬೋದು. ಈಗ ಆಯಿತು ಒಂದು 10-15 ಮಿನಿಟ್ಸು. ಈ ಥರ ಆಗಿರುತ್ತೆ ದಾಲು ಸೋಕಾಗಿ. ಇವಾಗ ಕುಕ್ ಆಗೋದು ಈಸಿ. ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದನ್ನು ಸ್ಟವ್ ಆನ್ ಆಗಿದೆ. ಎಂಡಲ್ಲಿ ಒಗ್ಗರಣೆ, ತಡ್ಕ ಅಂತಾರಲ್ಲ ಅದು, ಇದು ಹಾಕಬೇಕು, ಸಿಲಿಂಡ್ರು. ಆಮೇಲೆ ಸ್ವಲ್ಪ ಸಾಲ್ಟು. ಈ ಥರ ದಾಲ್ ಬೇಯೋವರೆಗೂ ಇಟ್ಕೋಬೇಕು ನಾವು. ಈ ಥರ ದಾಲ್ ಬೇಯಬೇಕು ಫುಲ್ಲು. ಇವಾಗ ಸಾಲ್ಟ್ ಹಾಕಬೇಕು. ಸ್ವಲ್ಪ ಸಿಲಿಂಡ್ರು, ಒಗ್ಗರಣೆ ಅಷ್ಟಾಗಿ ಇವಾಗ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಬಾಯ್. ಎಂಜಾಯ್ ಮಾಡಿ. ಓಕೆ ಬಾಯ್.